ದೆಹಲಿಯಲ್ಲಿ 16ನೇ ತಾರೀಕು ಸಿಎಂ ಹೋಗ್ತಾರೆ. ರಾಜಶೇಖರ್ ಹಿಟ್ನಾಳ್ ಅವರು ಅಲ್ಲೂ ಕೂಡ ಎಲ್ರಿಗೂ ಆಹ್ವಾನ ಕರೆದಿದ್ದಾರೆ. ಊಟ ಸಂಸದರು ರಾಜಶೇಖರ್ ಚರ್ಚೆ ಆಗ್ತಿದೆ ರಾಜಕೀಯದಲ್ಲಿ ಅಂತ. ಒಂದಾದ್ಮೇಲೆ ಒಂದು ಭೋಜನ ಕೂಟದ ಕ್ಯಾನ್ಸಲ್ ಆಯ್ತು. ಈ ಬೆನ್ನಲ್ಲೇ ರಾಜಶೇಖರ್ ಹಿಟ್ನಾಳ್ ಅವರು ದೆಹಲಿನಲ್ಲಿ ಸಿಎಂ ಮತ್ತೆ ಸಚಿವರು ಶಾಸಕರಿಗೆ ಔತಣ ಕೂಟಕ್ಕೆ ಆಹ್ವಾನ ಕೊಟ್ಟವ್ರೆ. ಗೊತ್ತಿಲ್ಲ, ನಾನೇನು ಹೋಗ್ತಾ ಇಲ್ಲ. ನನಗೇನು ಗೊತ್ತಿಲ್ಲ ಅದು, ಆದ್ರೆ ನಾನು ಹೋಗ್ತಾ ಇಲ್ಲ. ದೆಹಲಿ ಹೋಗ್ತಾ ಇಲ್ಲ ಸರ್. ನವೆಂಬರ್ನಲ್ಲಿ ಒಂದಷ್ಟು ಬದಲಾವಣೆ ಅಂತ ಇದ್ರು. ಇದು ಒಬ್ಬೊಬ್ಬರು ಒಂದೊಂದು ಹೇಳಿಕೆಗೂ ಯಾರು ಉತ್ತರ ಕೊಡೋರು ಯಾರು? ಈಗ ನೀವು ಹೇಳಿದ್ರಪ್ಪ ರಾಜಶೇಖರ್ ಕರೆದಿದ್ದಾರೆ ಅಂತ, ನನ್ಗೇನು ಕರೆದಿಲ್ಲ ಅವರು, ಅಥವಾ ನಾನು ಹೋಗ್ತಾ ಇಲ್ಲ ಡೆಲ್ಲಿಗೆ. ಮುಖ್ಯಮಂತ್ರಿಗಳು ಅಲ್ಲಿ ಕಪಿಲ್ ಸಿಬ್ಬಲ್ ಅವರು ನಮ್ಮ ಹಿರಿಯ ವಕೀಲರು ಇದರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪಕ್ಷದಲ್ಲಿದ್ದವರು, ಅವರಿಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅಂತೇಳಿ ಹೋಗ್ತಾ ಇದ್ದಾರೆ. ಮಿಕ್ಕಿದ್ದೆಲ್ಲ ಗೊತ್ತಿಲ್ಲ ನನಗೆ. ನಿಮ್ಮ ಬಗ್ಗೆ ಚರ್ಚೆ ಆಗ್ತದೆ. ರಾಜಕೀಯವಾಗಿ ಪದೋನ್ನತಿ ಹೊಂದ್ತಾರೆ ಪರಮೇಶ್ವರ್ ಅವರು ಕೂಡ ನವೆಂಬರ್ ಅಲ್ಲಿ, ಅಥವಾ ಮೂರನೇ ಆಯ್ಕೆ ಕೂಡ ಚರ್ಚೆ ನಡೆದಿದೆ ಅನ್ನುವಂಥದ್ದು. ಇದು ಪೂರಕವಾಗಿ ದಲಿತ ಸಿಎಂ ಕೂಗು ಕೂಡ ರಮೇಶ್ ಸತೀಶ್ ಜಾರಕಿಹೊಳಿ ಮತ್ತೆ ಮಾದೇವಪ್ಪರ ಮನೆ ಮುಂದೆ ಸ್ಟ್ರೈಕ್ ಕೂಡ ಮಾಡಿದ್ರು. ಯಾರು ಮಾಡಿದ್ರು? ದಲಿತ ಸಂಘಟನೆಗಳು, ಕೆಲವು ದಲಿತ ಸಂಘಟನೆಗಳು ಮೌನ ಮೆರವಣಿಗೆ ಮಾಡಿದ್ದಾರೆ. ದಲಿತರಿಗೆ ಒಂದು ಅವಕಾಶ ಕೊಡಬೇಕು. ಈಗ ಅವಕಾಶ ಸಿಗದೆ ಇದ್ರೆ ಮತ್ತೆ ಯಾವಾಗ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಸರ್, ಪ್ರಮುಖ ಮೂರನೇ ಆಯ್ಕೆ ಬಗ್ಗೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ನಡೆಸಿದೆ ಅನ್ನೋ ಒಂದು ಚರ್ಚೆ ಇದೆ ಸರ್. ಇದೆಲ್ಲ ಯಾರು ನಿಮಗೆ ಮಾಹಿತಿ ಕೊಡ್ತಾರೆ ಅಂತಾನೆ ಗೊತ್ತಿಲ್ಲ ನನಗೆ. ಇಲ್ಲ, ನೀವೇ ಎಲ್ಲ ಏನು ಸ್ಪೆಕ್ಯುಲೇಟ್ ಮಾಡ್ತೀರಾ ಏನೋ ಗೊತ್ತಿಲ್ಲಪ್ಪ. ಕನ್ನಡ ಪರ ಸಂಘಟನೆಗಳ ವಿರುದ್ಧ ದೆಹಲಿಯಲ್ಲಿ 16ನೇ ತಾರೀಕು ಸಿಎಂ ಹೋಗ್ತಾರೆ. ರಾಜಶೇಖರ್ ಹಿಟ್ನಾಳ್ ಅವರು ಅಲ್ಲೂ ಕೂಡ ಎಲ್ರಿಗೂ ಆಹ್ವಾನ ಕರೆದಿದ್ದಾರೆ. ಊಟ ಸಂಸದರು ರಾಜಶೇಖರ್ ಚರ್ಚೆ ಆಗ್ತಿದೆ ರಾಜಕೀಯದಲ್ಲಿ ಅಂತ. ಒಂದಾದ್ಮೇಲೆ ಒಂದು ಭೋಜನ ಕೂಟದ ಕ್ಯಾನ್ಸಲ್ ಆಯ್ತು. ಈ ಬೆನ್ನಲ್ಲೇ ರಾಜಶೇಖರ್ ಹಿಟ್ನಾಳ್ ಅವರು ದೆಹಲಿನಲ್ಲಿ ಸಿಎಂ ಮತ್ತೆ ಸಚಿವರು ಶಾಸಕರಿಗೆ ಔತಣ ಕೂಟಕ್ಕೆ ಆಹ್ವಾನ ಕೊಟ್ಟವ್ರೆ. ಗೊತ್ತಿಲ್ಲ, ನಾನೇನು ಹೋಗ್ತಾ ಇಲ್ಲ. ನನಗೇನು ಗೊತ್ತಿಲ್ಲ ಅದು, ಆದ್ರೆ ನಾನು ಹೋಗ್ತಾ ಇಲ್ಲ. ದೆಹಲಿ ಹೋಗ್ತಾ ಇಲ್ಲ ಸರ್. ನವೆಂಬರ್ನಲ್ಲಿ ಒಂದಷ್ಟು ಬದಲಾವಣೆ ಅಂತ ಇದ್ರು. ಇದು ಒಬ್ಬೊಬ್ಬರು ಒಂದೊಂದು ಹೇಳಿಕೆಗೂ ಯಾರು ಉತ್ತರ ಕೊಡೋರು ಯಾರು? ಈಗ ನೀವು ಹೇಳಿದ್ರಪ್ಪ ರಾಜಶೇಖರ್ ಕರೆದಿದ್ದಾರೆ ಅಂತ, ನನ್ಗೇನು ಕರೆದಿಲ್ಲ ಅವರು, ಅಥವಾ ನಾನು ಹೋಗ್ತಾ ಇಲ್ಲ ಡೆಲ್ಲಿಗೆ. ಮುಖ್ಯಮಂತ್ರಿಗಳು ಅಲ್ಲಿ ಕಪಿಲ್ ಸಿಬ್ಬಲ್ ಅವರು ನಮ್ಮ ಹಿರಿಯ ವಕೀಲರು ಇದರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪಕ್ಷದಲ್ಲಿದ್ದವರು, ಅವರಿಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅಂತೇಳಿ ಹೋಗ್ತಾ ಇದ್ದಾರೆ. ಮಿಕ್ಕಿದ್ದೆಲ್ಲ ಗೊತ್ತಿಲ್ಲ ನನಗೆ. ನಿಮ್ಮ ಬಗ್ಗೆ ಚರ್ಚೆ ಆಗ್ತದೆ. ರಾಜಕೀಯವಾಗಿ ಪದೋನ್ನತಿ ಹೊಂದ್ತಾರೆ ಪರಮೇಶ್ವರ್ ಅವರು ಕೂಡ ನವೆಂಬರ್ ಅಲ್ಲಿ, ಅಥವಾ ಮೂರನೇ ಆಯ್ಕೆ ಕೂಡ ಚರ್ಚೆ ನಡೆದಿದೆ ಅನ್ನುವಂಥದ್ದು. ಇದು ಪೂರಕವಾಗಿ ದಲಿತ ಸಿಎಂ ಕೂಗು ಕೂಡ ರಮೇಶ್ ಸತೀಶ್ ಜಾರಕಿಹೊಳಿ ಮತ್ತೆ ಮಾದೇವಪ್ಪರ ಮನೆ ಮುಂದೆ ಸ್ಟ್ರೈಕ್ ಕೂಡ ಮಾಡಿದ್ರು. ಯಾರು ಮಾಡಿದ್ರು? ದಲಿತ ಸಂಘಟನೆಗಳು, ಕೆಲವು ದಲಿತ ಸಂಘಟನೆಗಳು ಮೌನ ಮೆರವಣಿಗೆ ಮಾಡಿದ್ದಾರೆ. ದಲಿತರಿಗೆ ಒಂದು ಅವಕಾಶ ಕೊಡಬೇಕು. ಈಗ ಅವಕಾಶ ಸಿಗದೆ ಇದ್ರೆ ಮತ್ತೆ ಯಾವಾಗ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಸರ್, ಪ್ರಮುಖ ಮೂರನೇ ಆಯ್ಕೆ ಬಗ್ಗೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ನಡೆಸಿದೆ ಅನ್ನೋ ಒಂದು ಚರ್ಚೆ ಇದೆ ಸರ್. ಇದೆಲ್ಲ ಯಾರು ನಿಮಗೆ ಮಾಹಿತಿ ಕೊಡ್ತಾರೆ ಅಂತಾನೆ ಗೊತ್ತಿಲ್ಲ ನನಗೆ. ಇಲ್ಲ, ನೀವೇ ಎಲ್ಲ ಏನು ಸ್ಪೆಕ್ಯುಲೇಟ್ ಮಾಡ್ತೀರಾ ಏನೋ ಗೊತ್ತಿಲ್ಲಪ್ಪ. ಕನ್ನಡ ಪರ ಸಂಘಟನೆಗಳ ವಿರುದ್ಧ